ಭಾರತ್ ಬಂದ್ ಈಗಾಗಲೇ ಕೃಷಿ ಮಸೂದೆಯ ವಿರುದ್ಧ ಈ ಒಂದು ಬಂದ್ ಅನ್ನ ಕರೆ ನೀಡಲಾಗಿದೆ. ಹಾಗಾದ್ರೆ ಭಾರತ್ ಬಂದ್ಗೆ ಯಾವ ರೀತಿಯಾಗಿದೆ ಪ್ರತಿಕ್ರಿಯೆ? ರೈತರ ಹೋರಾಟಕ್ಕೆ ಬೆಂಬಲ ಹೇಗಿದೆ? ನ್ಯೂಸ್ 18 ನಲ್ಲಿ ಮೆಗಾ ಕವರೇಜ್ 6 ಗಂಟೆಯಿಂದಲೂ ನಿರಂತರವಾಗಿ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ನಿಮ್ಮ ಊರಿನಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ನಿಮ್ಮ ಜಿಲ್ಲೆಯ ಕತೆ ಏನು, ಬಂದ್ ಸ್ವರೂಪ ಯಾವ ರೀತಿಯಾಗಿದೆ, ಬೇರೆ ಬೇರೆ ರಾಜ್ಯಗಳ ಕತೆ ಏನು, ಸಂಪೂರ್ಣವಾದ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ನಿರಂತರ ಮೆಗಾ ಕವರೇಜ್ ಮೂಲಕ. ಭಾರತ್ ಬಂದ್ ಶುರುವಾಗಿ 2 ಗಂಟೆಗಳಾಯ್ತು. ಕರ್ನಾಟಕ ಮಾತ್ರ ಅಲ್ಲ, ದೇಶದ ಕಂಪ್ಲೀಟ್ ರಿಪೋರ್ಟ್, ದೇಶದ ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಕವರೇಜ್ ನಿಮ್ಮ ನ್ಯೂಸ್ 18 ನಲ್ಲಿ. ರಾಜ್ಯದಲ್ಲಿ ಬಂದ್ಗೆ ಬೆಂಬಲ ಹೇಗಿದೆ ಗೊತ್ತಾ? ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ, ಎಲ್ಲೆಲ್ಲಿ ರಸ್ತೆ ತಡೆಗಳು ಆಗ್ತಾ ಇದೆ, ಹೇಗಿದೆ ಬಂದ್ನ ಸ್ವರೂಪ? ನ್ಯೂಸ್ 18 ನಲ್ಲಿ ಬಂದ್ನ ಕಂಪ್ಲೀಟ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೇವೆ. ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಅನೇಕ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಂದ್ ಯಾವ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ? ಬಂದ್ ಈಗಾಗಲೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆಯಾ? ಅಲ್ಲಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆಯಾ? ರಸ್ತೆ ತಡೆಯನ್ನು ನಡೆಸಲಾಗ್ತಾ ಇದೆಯಾ? ಹೇಗಿದೆ ಬಂದ್ನ ಸ್ವರೂಪ? ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಈಗ 2 ಗಂಟೆ, 6 ಗಂಟೆಯಿಂದ 6 ಗಂಟೆಯವರೆಗೂ ಕೂಡ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ಆರಂಭ ಆಗಿದೆ. ವಿನೂತನ ರೀತಿಯಲ್ಲಿ ಕೆಲವು ಕಡೆ ಪ್ರತಿಭಟನೆ ಶುರುವಾಗಿದೆ. ಕೆಲವು ಕಡೆಗಳಲ್ಲಿ ಬಸ್ಗಳನ್ನ ನಿಲ್ಲಿಸುವಂತಹ ಪ್ರಯತ್ನ ಆಗಿದೆ, ತಡೆಯುವಂತಹ ಪ್ರಯತ್ನ ಆಗಿದೆ. ಕೆಲವು ಕಡೆಗಳಲ್ಲಿ ನಾವು ನೋಡ್ತಾ ಇದ್ವಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಎಲ್ಲವೂ ಕೂಡ ಕೈ ಮುಗಿದು ಕೇಳ್ತಾ ಇದ್ರು ಬಂದ್ ಮಾಡಿ ಅಂತ ಹೇಳಿ. ಇನ್ನು ಪಶ್ಚಿಮ ಬಂಗಾಳ, ಕೋಲ್ಕತ್ತಾ, ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ನ್ಯೂಸ್ 18 ಇಡೀ ಒಂದು ಭಾರತದಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆ ಬಂದ್ನ ಸ್ವರೂಪವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಕೇಂದ್ರದ ವಿರುದ್ಧ ರೈತರ ರಣಕಹಳೆ ಮೊಳಗಿದ್ದು ಈಗಾಗಲೇ ಕೋಲ್ಕತ್ತಾದಲ್ಲೂ ಕೂಡ ಪ್ರತಿಭಟನೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ರೈಲು ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಆಲ್ರೆಡಿ ಕೇಂದ್ರ ಸರ್ಕಾರ ಸೂಚನೆಯನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಕೋಲ್ಕತ್ತಾದಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ವೆಹಿಕಲ್ಗಳು ಎಂದಿನಂತೆ ಓಡಾಟ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಮಹಾರಾಷ್ಟ್ರದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈಲ್ ರೋಕೋ ಮೂಲಕ ರೈಲನ್ನು ತಡೆದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಕಾಯ್ದೆಯನ್ನ ಮಾಡಬಾರ್ದು, ಹಿಂಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಗೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. ಕೇವಲ ರೈತ ಸಂಘಟನೆಗಳು ಮಾತ್ರ ಅಲ್ಲ, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. ನಮ್ಮ ಬೆಂಬಲ ನಿಮಗೆ ಇದೆ ಅನ್ನುವಂತಹ ಬೆಂಬಲವನ್ನ ನೀಡಿರುವ ಮೂಲಕ ಈಗಾಗಲೇ ಈ ಬಂದನ್ನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ರೈತ ಸಂಘಟನೆಯವರು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲೂ ಕೂಡ ಯಾವ ರೀತಿಯಾಗಿ ಈಗ ಬಂದ್ ನಡೀತಾ ಇದೆ, ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನು ಗಮನಿಸಬಹುದು. ಕಳೆದ 13ರಿಂದ 14 ದಿನಗಳಿಂದಲೂ ಕೂಡ ಬೇರೆ ಬೇರೆ ಕಡೆಗಳಿಂದ ರೈತರು ದೆಹಲಿಗೆ ಬಂದು ಅಲ್ಲಿ ಪ್ರತಿಭಟನೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಹತ್ತಿಕ್ಕುವಂತಹ ಪ್ರಯತ್ನ ಆಗಿದೆ. ದೆಹಲಿಯ ಒಳಗೆ ಹೋಗೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಮಾಡಿದ್ದು ಈ ಒಂದು ಪ್ರತಿಭಟನೆ ಇವರು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. 5 ಸಭೆಗಳು ನಡೆದ್ರು ಕೂಡ ಯಾವುದೇ ರೀತಿಯಲ್ಲಿ ಫಲಪ್ರದ ಆಗದ ಹಿನ್ನೆಲೆಯಲ್ಲಿ ಭಾರತ್ ಬಂದ್ಗೆ ಈಗಾಗಲೇ ಕರೆಯನ್ನ ನೀಡಲಾಗಿದೆ. ಭಾರತ್ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರಾಜ್ಯಗಳ ಅನೇಕ ಸಂಘಟನೆಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಮಿಕ ಸಂಘಟನೆಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಪಕ್ಷಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಒರಿಸ್ಸಾದ ಭುವನೇಶ್ವರದಲ್ಲೂ ಕೂಡ ಬಂದ್ ಬಿಸಿ ಜೋರಾಗಿದೆ. ಸರಿಯಾದ ಸಮಯಕ್ಕೆ ಟ್ರೈನ್ ಬರದೆ ನಿಲ್ದಾಣದಲ್ಲೇ ಪ್ರಯಾಣಿಕರು ಪರದಾಡ್ತಾ ಇದ್ರು. ಹಾಗೆಯೇ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನೂರಾರು ರೈತರು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿ ಭಾರತ್ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಿಹಾರದಲ್ಲಿ ಈ ಕೃಷಿ ಮಸೂದೆಯನ್ನ ವಿರೋಧಿಸಿ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಆರ್ಜೆಡಿ ಪಕ್ಷ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಜೆಹ್ನಾಬಾದ್ನಲ್ಲಿ
ರೈತ ಸಂಘಟನೆಯ ಜೊತೆಗೂಡಿ ಆರ್ಜೆಡಿ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಈಗ ಪಡೆದುಕೊಳ್ತಾ ಇದೆ. ಭುವನೇಶ್ವರ, ವಿಜಯವಾಡ, ದೆಹಲಿಯಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಅನೇಕ ಕಡೆಗಳಲ್ಲಿ ಈಗ ಬಸ್ ಸಂಚಾರವನ್ನ ನಿಲ್ಲಿಸಲಾಗ್ತಾ ಇದೆ. ರೈಲುಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಭುವನೇಶ್ವರದಲ್ಲೂ ಕೂಡ ಬಂದ್ ಬಿಸಿ ಜೋರಾಗಿದೆ. ಸರಿಯಾದ ಸಮಯಕ್ಕೆ ರೈಲು ಬರದೆ ನಿಲ್ದಾಣದಲ್ಲೇ ಪ್ರಯಾಣಿಕರು ಪರದಾಡಬೇಕಾಯಿತು. ಆಂಧ್ರ ಪ್ರದೇಶದ ವಿಜಯವಾಡದಲ್ಲೂ ಕೂಡ ನೂರಾರು ರೈತರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭಾರತ್ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಬಿಹಾರದಲ್ಲಿ ಕೃಷಿ ಮಸೂದೆ ವಿರೋಧಿಸಿ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಆರ್ಜೆಡಿ ಪಕ್ಷ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ. ರೈತ ಸಂಘಟನೆಯ ಜೊತೆಗೂಡಿ ಜೆಹ್ನಾಬಾದ್ ಅಲ್ಲಿ ಆರ್ಜೆಡಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ತಡೆಯೋದಿಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಅನೇಕ ಸಂಘಟನೆಗಳ ಈ ಒಂದು ಬೆಂಬಲದಿಂದಾಗಿ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬೇರೆ ಬೇರೆ ಸಂಘಟನೆಯವರು ಈಗಾಗಲೇ ಬೆಂಬಲವನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂತನ ಕೃಷಿ ಕಾಯ್ದೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿ ಈ ಕಾಯ್ದೆ ಯಾವುದೇ ಕಾರಣಕ್ಕೂ ಆಗಬಾರ್ದು, ಈ ಕಾಯ್ದೆಯನ್ನ ಹಿಂಪಡಿಬೇಕು, ಇದು ರೈತರ ಪಾಲಿಗೆ ಮಾರಕ, ರೈತರಿಗೆ ಇದು ಮರಣ ಶಾಸನ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತರ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಭಾರತ್ ಬಂದ್ಗೆ ಈಗ ಬೆಂಬಲವನ್ನ ವ್ಯಕ್ತಪಡಿಸಿ ಅನೇಕ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹಾಗೆಯೇ AITUC ಆಗಿರ್ಬೋದು, CITU ಆಗಿರ್ಬೋದು, ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಆಪ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು ಬೆಂಬಲವನ್ನ ಕರ್ನಾಟಕದಲ್ಲಿ ವ್ಯಕ್ತಪಡಿಸಿದೆ. ಇವತ್ತು ಪ್ರತಿಭಟನೆಯಲ್ಲಿ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ಕಾಯ್ದೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ. ಇನ್ನು ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯಾಗಿ ಪ್ರತಿಭಟನೆ ಆರಂಭ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಇನ್ನು ರಾಜ್ಯದಲ್ಲೂ ನಾವು ಗಮನಿಸಬಹುದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೊಳಿಸಬಾರದು, ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು, ಕಾನೂನುಗಳು ಆಗಬೇಕು ಹೊರತು ಇದು ರೈತರ ಪಾಲಿಗೆ ಮರಣ ಶಾಸನ ಬರೆದ ಹಾಗೆ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಬಟ್ ಈಗಾಗಲೇ ಕೇಂದ್ರ ಸರ್ಕಾರ ಇದು ರೈತ ವಿರೋಧಿ ಕಾನೂನು ಅಲ್ಲ ಅನ್ನುವನ್ನ ತಿಳಿ ಹೇಳುವಂತಹ ಪ್ರಯತ್ನಗಳು ಮಾಡ್ತಾ ಇದೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಯಾವುದೇ ಒಂದು ಸುಧಾರಣೆ ಆಗಬೇಕು ಅಂದ್ರೆ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಅದಕ್ಕೆ ಆ ಸುಧಾರಣೆಗಳು ಆ ತಿದ್ದುಪಡಿ ಮಾಡಬೇಕಾಗುತ್ತೆ. ಆ ತಿದ್ದುಪಡಿಯಿಂದಲೇ ಉನ್ನತವಾದಂತಹ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮೂರು ಕೃಷಿ ಕಾಯ್ದೆಯ ವಿರುದ್ಧ ಅನ್ನದಾತರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ರೈತರು ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ದೇಶದ ಮೂಲೆ ಮೂಲೆಗಳಲ್ಲೂ ರೈತರು ಹೋರಾಟವನ್ನ ಮಾಡಲಿದ್ದಾರೆ. ಪ್ರತಿ ರಾಜ್ಯದಲ್ಲೂ ರೈತರ ಹೋರಾಟ ಇವತ್ತು ನಡೆಯಲಿದೆ. ಹಾಗೆಯೇ ರಾಜ್ಯದಲ್ಲೂ ಕೂಡ ಭಾರತ್ ಬಂದ್ನ ಎಫೆಕ್ಟ್ ಕಾಣಿಸಲಿದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬಂದ್ ಆರಂಭ ಆಗಿದೆ, ಪ್ರತಿಭಟನೆ ಆರಂಭ ಆಗಿದೆ. ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಕಾಯ್ದೆಯ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ 3 ನೂತನ ಕೃಷಿ ಕಾಯ್ದೆಯ ವಿರುದ್ಧ ರೈತರ ಹೋರಾಟ ನಡೀತಾ ಇದೆ. ಏನೋ ಭಾರತ್ ಬಂದ್ ಎಫೆಕ್ಟ್ ರಾಜ್ಯದಲ್ಲೂ ಕೂಡ ಕಾಣಿಸ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಬೆಳಗ್ಗೆ 6 ಗಂಟೆಯಿಂದನೇ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆರಂಭ ಆಗಿತ್ತು. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ರು. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದಿದ್ರು ರೈತ ಸಂಘಟನೆಯವರು. ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಮಯ ಕಳೆದ ಹಾಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇದೆ. ಪ್ರತಿಭಟನೆ ಇನ್ನಷ್ಟು ಜೋರಾಗುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ಬೆಂಗಳೂರಲ್ಲಿ ಯಾವುದೇ ರೀತಿಯಂತಹ ಬಂಧನ ಬಿಸಿ ಕಾಣಿಸ್ತಾ ಇಲ್ಲ. ಆದರೆ 9 ಗಂಟೆಯ ಮೇಲೆ ಪ್ರತಿಭಟನೆಗಳು ಆರಂಭ ಆಗತ್ತೆ. ಇನ್ನು ರಾಯಚೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ರಾಯಚೂರಿನ ಬಸ್ ನಿಲ್ದಾಣದ ಬಳಿ ಪ್ರತಿಭಟನಾಕಾರರಿಗೆ ತಡೆಯನ್ನ ಒಡ್ಡಲಾಗಿದೆ.
ರಸ್ತೆಯಲ್ಲಿಯೇ ಕುಳಿತಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ಬಸ್ ನಿಲ್ದಾಣದ ಬಳಿ ಪ್ರತಿಭಟನಾಕಾರರಿಗೆ ತಡೆಯೊಡ್ಡುವಂತಹ ಪ್ರಯತ್ನಗಳು ಆಯಿತು. ಆ ಕಾರಣಕ್ಕಾಗಿ ಪ್ರತಿಭಟನಾಕಾರರು, ರೈತ ಸಂಘಟನೆಯವರು ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂತನ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ನಡೀತಾ ಇರುವಂತಹ ಭಾರತ್ ಬಂದ್ನಲ್ಲಿ ಈ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರಾಯಚೂರಿನಲ್ಲಿ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೂಡ ಕೊಟ್ಟಿವೆ. ಅವರನ್ನ ತಡೆಯುವಂತಹ ಪ್ರಯತ್ನಗಳು ಅಲ್ಲಿ ಆಗ್ತಾ ಇರೋದನ್ನ ಗಮನಿಸಬಹುದು. ಈಗಾಗಲೇ ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪೊಲೀಸರು ಅವರನ್ನ ತಡೆಯುವ ಪ್ರಯತ್ನ ಆಗಿದೆ. ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನಾಕಾರರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾರ್ಮಿಕರ ಜಂಟಿ ಹೋರಾಟ ಜಯವಾಗಲಿ, 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 ಜಯವಾಗಲಿ. ಭಾರತ್ ಬಂದ್, ಭಾರತ್ ಬಂದ್, ಭಾರತ ಬಂದ್, ಭಾರತ ಬಂದ್, ಭಾರತ್ ಬಂದ್, ಭಾರತ್ ಬಂದ್, ಭಾರತ ಬಂದ್, ಭಾರತ ಬಂದ್. ಏನೇ ಬರಲಿ, ಏನೇ ಬರಲಿ, ನಮ್ಮ ಜವಾಬ್ದಾರಿ ಇಲ್ಲಿದೆ. ನೀವು ಅರೆಸ್ಟ್ ಮಾಡಿ. ಬೆಳಗಾವಿಯಲ್ಲಿ ರೈತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ರೈತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ರಸ್ತೆಯಲ್ಲೇ ಉರುಳು ಸೇವೆ ಮಾಡುವುದರ ಮೂಲಕ ಈ ನೂತನ ಕಾಯ್ದೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಉರುಳು ಸೇವೆ ಮಾಡುವುದರ ಮೂಲಕ ಈ ಒಂದು ಪ್ರತಿಭಟನೆ ನಡೀತಾ ಇರೋದು. ಹಾಗೆಯೇ ರಸ್ತೆಯಲ್ಲೇ ಅಡುಗೆ ಮಾಡುವುದರ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೈತರು ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಇದು ಸಹಾಯ ಆಗುವುದಿಲ್ಲ ಈ ಕಾನೂನು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಭಾರತ್ ಬಂದ್ ಅನ್ನ ಬೆಂಬಲಿಸಿ ರಸ್ತೆ ತಡೆಯನ್ನ ಮಾಡಲಾಗಿದೆ. ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ನಿಲ್ದಾಣದ ಗೇಟ್ ಅನ್ನ ಬಂದ್ ಮಾಡಿ ರೈತರು, ಪ್ರತಿಭಟನಾಕಾರರು, ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ದು ಭಾರತ್ ಬಂದ್ ಅನ್ನ ಬೆಂಬಲಿಸಿ ರಸ್ತೆ ತಡೆಯನ್ನ ಮಾಡಲಾಗಿದೆ. ಇದು ಕಲಬುರಗಿಯ ಬಸ್ ನಿಲ್ದಾಣದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದ್ದು ಸಾರಿಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಅಲ್ಲಿ ಸ್ಥಗಿತ ಆಗಿದೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಅಲ್ಲಿ ಓಪನ್ ಆಗಿಲ್ಲ. ಸಾರಿಗೆ ಸಂಚಾರ ಅಂತೂ ಸಂಪೂರ್ಣ ಸ್ಥಗಿತ ಆಗಿದೆ. ರೈತರ ಹೋರಾಟಕ್ಕೆ ಜನವಾದಿ ಸಂಘಟನೆ ಸಾಥನ್ನ ಕೊಟ್ಟಿದ್ದು ಈ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಅನೇಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಬಸ್ ಸಂಚಾರ ಸ್ಥಗಿತವಾಗಿದೆ. ಶಿಕ್ಷಣ ನೀತಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಂತ್ರಿ ಪರ ಶಿಕ್ಷಣ ನೀತಿಗೆ ಧಿಕ್ಕಾರ, ಧಿಕ್ಕಾರ. ವಿರೋಧಿ ನೀತಿಗೆ ಧಿಕ್ಕಾರ. ಭಾರತ್ ಬಂದ್ ಬೆಂಬಲಿಸಿ ಕಲಬುರಗಿಯಲ್ಲೂ ಸಹ ಬಂದ್ ಆಚರಿಸಲಾಗ್ತಾ ಇದೆ. ಇಲ್ಲಿ ಒಟ್ಟು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರು ವಿವಿಧ ರೈತ ಸಂಘಟನೆಗಳು ಬಂದ್ ಪ್ರತಿಭಟನೆ ನಡೆಸ್ತಾ ಇದ್ದಾವೆ, ರಸ್ತೆ ತಡೆ ಮಾಡ್ತಾ ಇದ್ದಾವೆ. ಮತ್ತು ಇಲ್ಲೇನು ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಮತ್ತು ಇತರ ಸಂಘಟನೆಗಳು ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿದ್ದಾವೆ ಮತ್ತು ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾವೆ. ಸಾರಿಗೆ ಬಸ್ ಸಂಚಾರ ಏನು ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ. ಇಲ್ಲಿ ಏನು ಕೆಲವೊಂದೇನು ನೈಟ್ ಹಾಲ್ಟ್ ಬಸ್ಗಳಷ್ಟೇ ಅಲ್ಲಿ ಬಿಡಲಾಗಿದೆ. ಉಳಿದಂತೆ ಎಲ್ಲ ಬಸ್ಗಳು ಸಹ ಸ್ಥಗಿತಗೊಂಡಿದ್ದಾವೆ. ಬಹುತೇಕ ಕೆಲವೊಂದು ಶಾಪ್ಸ್ ಓಪನ್ ಆಗಿದ್ರೆ ಬಹುತೇಕ ಶಾಪ್ಸ್ ಬಂದ್ ಆಗಿದ್ದಾವೆ, ಮುಚ್ಚಲಾಗಿದೆ. ಅವತ್ತೇನು ಮುಖ್ಯವಾಗಿ ಏನು ಬೇಡಿಕೆ ಇದೆ, APMC ಕಾಯ್ದೆ ತಿದ್ದುಪಡಿ ವಾಪಸ್ ಪಡಿಬೇಕು ಅನ್ನೋದೇ ಜೊತೆಗೆ ಅಲ್ಲದೆ ಭೂ ಸುಧಾರಣಾ ಕಾಯ್ದೆ ಇರ್ಬೋದು ಮತ್ತು ಏನು ವಿದ್ಯುತ್ ಕಾಯ್ದೆ ಇವೆಲ್ಲವೂ ಏನು ರೈತ ವಿರೋಧಿಯಾಗಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ತಿದ್ದುಪಡಿನ ಅಮೆಂಡ್ಮೆಂಟ್ ಮಾಡಬಾರ್ದು, ವಾಪಸ್ ಪಡಿಬೇಕು ಅನ್ನೋದು ಒಂದು ಬೇಡಿಕೆ ಅವ್ರದ್ದಾಗಿದೆ. ಹೀಗಾಗಿ ಈಗೇನು ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಅವರೇ ರೈತ ಹೋರಾಟಗಾರರನ್ನ ಮಾತಾಡ್ಸೋಣ. ಮುಖ್ಯ ಡಿಮ್ಯಾಂಡ್ ಏನಿದೆ ಸರ್? ಇವತ್ತು ಗುಲ್ಬರ್ಗ ಭಾರತ್ ಬಂದ್ ಏನಿದೆ, ಗುಲ್ಬರ್ಗ ಬಂದ್ ಅನ್ನ ನಡೀತಾ ಇದೆ. ಇವತ್ತು APMC ಕಾಯ್ದೆ ಸುಗ್ರೀವಾಜ್ಞೆ 2020 ವಾಪಸ್ ಆಗ್ಬೇಕು, ಭೂ ಸುಧಾರಣೆ ಕಾಯ್ದೆ ಸುಗ್ರೀವಾಜ್ಞೆ 2020 ವಾಪಸ್ ಆಗ್ಬೇಕು, ಮರಣ ಶಾಸನಗಳನ್ನ ವಾಪಸ್ ಆಗ್ಬೇಕು ಅಂತೇಳಿ ಇವತ್ತು ಭಾರತ ಬಂದ್ ಕರೆ ಕೊಟ್ಟಿದೆ. ದಿಲ್ಲಿ ಒಳಗಡೆ ನಡೆಯುವಂತ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಈಗಾಗಲೇ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರ ಮೇಲೆ ಹಸಿರುವಾಯು ಸಿಡಿಸಿರ್ತಕ್ಕಂಥದ್ದು ದೃಷ್ಟಿಕೋನದಿಂದ ಅಲ್ಲಿಂದ 2 ರೈತರನ್ನ ಕೊಂದಿರ್ತಕ್ಕಂಥ ಸರ್ಕಾರದ ನೀತಿಯನ್ನ ಕನಸಿ ಗುಲ್ಬರ್ಗದಲ್ಲಿ ನಾವು ಬಂದ್ ಅನ್ನ ಕರೆ ಕೊಟ್ಟಿವಿ. ಗುಲ್ಬರ್ಗ ಬಂದ್ ಅನ್ನ ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ. ಒಂದು ಕಡೆ ಇನ್ನೊಂದಿಷ್ಟು ಹೋರಾಟಗಾರರು KNeela ಅವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ.
ಮೇಡಮ್ ಮೇನ್ ಮುಖ್ಯ ಬೇಡಿಕೆ ಅಂತ ಇವತ್ತು ಹೋರಾಟ 3 ಕಾಯ್ದೆಗಳು ಏನ್ ತಂದಿರೋ ಅದು ಕೇವಲ ರೈತ ವಿರೋಧಿ ಕಾಯ್ದೆ ಅಲ್ಲ, ಅದು ಭಾರತದ ಸಮಸ್ತ ಜನತೆಯನ್ನ ಸರ್ವನಾಶ ಮಾಡುವಂತ ಕಾಯ್ದೆ. ವಿದ್ಯುತ್ ಬಿಲ್ಲು ಮಸೂದೆ ಏನದನೋ 2020 ಅದು ಸಹ ಇಡೀ ದೇಶಕ್ಕೆ ದ್ರೋಹ ಮಾಡುವಂತ ಕಾಯ್ದೆ. ಇವತ್ತು ರೈತರು ಲಕ್ಷಗಟ್ಟಲೆ ರೈತರು ದಿಲ್ಲಿಯ ದಶದಿಕ್ಕುಗಳಿಂದ ಹರಿದು ಬಂದು ನಿಮ್ಗೆ ಹೇಳ್ತಾ ಇದ್ದಾರ, ಅವರು ನಮ್ಮ ಟೀಚರ್. ಯಾರು ನಮ್ಮ ಟೀಚರ್? ನಮಗೆ ಅನ್ನ ಬೆಳೆದು ಕೊಡುವಂತ ರೈತರು ನಮ್ಮ ಟೀಚರ್. ವಿನಂತಿ ಮಾಡ್ತೀವಿ, ಇವತ್ತಿನ ಭಾರತ್ ಬಂದ್ ಮೂಲಕ ಸಮಸ್ತ ಜನತೆಗೆ ವಿನಂತಿ ಮಾಡ್ತೀವಿ, ಇದು ಜನತೆಯ ಆಂದೋಲನ ಆಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಇವತ್ತಿಲ್ಲ ನಾಳೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಈ ಕಾಯ್ದೆ ಮೂಲಕ ನಾಶ ಮಾಡುವ ಹುನ್ನಾರಾದ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿನ ಜಾರಿ ತರಬೇಕು ಅನ್ನೋ ಡಿಮ್ಯಾಂಡ್ ಇದೆ. ಶಾಂತಿಯುತವಾಗಿ ಬಂದ್ ಮುಂದುವರೆದಿದೆ. ಕ್ಯಾಮರಾಮನ್ ಜಯಕುಮಾರ್ ಗಾಜ್, ಶಿವರಾಮಚಂದ್ರ, ನ್ಯೂಸ್ 18 ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಈಗಾಗಲೇ ನೂತನ 3 ಕೃಷಿ ಕಾಯ್ದೆಗಳನ್ನ ಹಿಂಪಡಿಬೇಕು ಅಂತ ಹೇಳಿ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಅನೇಕ ರೈತ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿದ್ದು, ಬೆಂಬಲ ಈಗಾಗಲೇ ಅನೇಕ ಸಂಘಟನೆಯವರು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಮಿಕ ಸಂಘಟನೆಗಳು ಆಗಿರಬಹುದು, ರೈತ ಸಂಘಟನೆಯವರು, ಬೇರೆ ಬೇರೆ ಪಕ್ಷಗಳು ಕೂಡ ಈ ಒಂದು ಪ್ರತಿಭಟನೆಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಈಗ ಸ್ವಲ್ಪ ಕಾವನ್ನ ಪಡೆದುಕೊಳ್ತಾ ಇದೆ, ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಭಾರತ್ ಬಂದ್ ಬಗ್ಗೆ ಮಾತನಾಡೋದಕ್ಕೆ ಯಾವ ರೀತಿಯ ಪ್ರತಿಭಟನೆ ಇರುತ್ತೆ, ಯಾವ ರೀತಿಯಾಗಿ ಈ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಕ್ಕೆ, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಇವತ್ತಿನ ಡೇ ಗುಡ್ ಮಾರ್ನಿಂಗ್ ಆಗಿರುತ್ತಾ ಎಲ್ರಿಗೂ, ಹೇಗೆ ಅಂತ ಹೇಳಿ? ಅಂದ್ರೆ ಗುಡ್ ಮಾರ್ನಿಂಗ್ ಎಲ್ರಿಗೂ, ಕಷ್ಟದಲ್ಲಿರೋರಿಗೆ, ಚೆನ್ನಾಗಿರೋರಿಗೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀವಿ. ಆದ್ರೆ ನಮ್ಮ ಸಮಸ್ಯೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾವು ರಸ್ತೆ ಮೇಲೆ ಬಂದು ಎಲ್ಲ ಬಂದ್ ಚಳವಳಿಯಲ್ಲಿ ನಾವು ಭಾಗವಹಿಸ್ತಾ ಇದೀವಿ. ಅದಕ್ಕೆ ಪೂರಕವಾಗಿ ಸರ್ಕಾರಗಳು ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಎಸ್, ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಇವತ್ತು ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಒಂದ್ ರೀತಿಯಲ್ಲಿ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಹೇಳಿ. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ನೀವು ಬಾರ್ಕೋಲ್ ಚಳವಳಿಗೆ ಕೂಡ ಕರೆಯನ್ನ ಕೊಟ್ಟಿದ್ದೀರಿ. ಬಾರ್ಕೋಲ್ ಮೂಲಕ ಈಗ ಮುತ್ತಿಗೆ ಹಾಕುವಂತ ಪ್ರಯತ್ನ ವಿಧಾನಸೌಧಕ್ಕೆ ಅಂತ ಹೇಳಿ. ಸೊ ಆ ಒಂದು ಪ್ರಯತ್ನದಲ್ಲಿ ಇವತ್ತಿನ ಬಂದ್ನ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅನ್ಸುತ್ತಾ? ಅಂದ್ರೆ ಇವತ್ತಿನ ಬಂದು ಮತ್ತೆ ನಾಳೆಯ ಕಾರ್ಯಕ್ರಮಕ್ಕೂ ಯಾವುದು ಒಂದಕ್ಕೊಂದಕ್ಕೆ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇವತ್ತು ಚಳವಳಿಯಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಇವತ್ತು ಮಧ್ಯಾಹ್ನದ ನಂತರ 4-5 ಗಂಟೆ ನಂತರ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ, ರಾತ್ರಿ ಪ್ರಯಾಣ ಮಾಡ್ತಾರೆ. ಅರ್ಲಿ ಮಾರ್ನಿಂಗು ಬೆಂಗಳೂರನ್ನ ರೀಚ್ ಆಗುವಂತದ್ದು ಆಗತ್ತೆ. ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು ಬೆಳಿಗ್ಗೆ ಹೊರಟು ಬೆಂಗಳೂರನ್ನ ತಲುಪ್ತಾರೆ. ಹಾಗಾಗಿ ತೊಂದರೆ ಆಗೋದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಕೆಲವು ಕಡೆ ಮಳೆ ಇತ್ಯಾದಿ ತೊಂದರೆ ಆಗಿ ಕೆಲವು ತೊಂದರೆ ಸ್ವಲ್ಪ ಮಟ್ಟಕ್ಕೆ ಆದ್ರೂ ಆಗ್ಬಹುದು, ಹೇಳಕ್ ಆಗೋದಿಲ್ಲ. ಇವತ್ತು ಕೂಡ ಮಳೆ ಇದೆ, ಕೆಲವು ಕಡೆಗಳಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಆರಂಭ ಆಗಿಲ್ಲ. ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಗಿದೆ ಈಗ ಪ್ರತಿಭಟನೆ? ಎಲ್ಲಾ ಕಡೆ ನಡೀತಾ ಇದೆಯಾ, ಹೇಗೆ? ಪ್ರತಿಭಟನೆ ಈಗಾಗಲೇ ಬಹಳಷ್ಟು ಪ್ರದೇಶಗಳಲ್ಲಿ ಪ್ರಾರಂಭಗೊಂಡಿದೆ. ಮತ್ತೆ ಇನ್ನೂ 1 ಗಂಟೆ 1-2 ಗಂಟೆ ಒಳಗಡೆ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಜನ ರಸ್ತೆ ಮೇಲೆ ಬರ್ತಾರೆ. ಪಟ್ಟಣ ನಗರಗಳಲ್ಲಿ ಪ್ರತಿಭಟನೆ, ಜೈಕಾರಗಳು, ಧಿಕ್ಕಾರಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಚಳುವಳಿಗಾರರು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ಭಾಗವಹಿಸ್ತಾ ಇದ್ದಾರೆ. ಈಗ ಕೆಲವು ಸಂಘಟನೆಯವರು ಹೇಳೋದು ಸಾಕಷ್ಟು ಬಾರಿ ಲಾಕ್ಡೌನ್ ಆಗಿದ್ದಾಗಿನೇ ಆರ್ಥಿಕ ಸಂಕಷ್ಟ ಆಗಿದೆ, ಈಗ ಮತ್ತೆ ಬಂದ್ ಮಾಡಿದ್ರೆ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ರೆ ಜೀವನ ಸಾಗಿಸೋದು ಕಷ್ಟ ಆಗತ್ತೆ ಅಂತ ಹೇಳಿ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಆ ಪ್ರಶ್ನೆ ಕೇಳುವಂತ ಸನ್ಮಿತ್ರಿಗೆ ಹೇಳ್ತೇನೆ, ಅರೆ ಕರೋನಾ ಇರುವಾಗ ಜನರು ಭೀತಿಯಲ್ಲಿ ಬಾಯಿ ಕಟ್ಟಿ ನೀವು ಮನೇಲಿ ಕೂರ್ಸಿರುವಾಗ ನೀವ್ಯಾಕ್ರಿ ಮತ್ತೆ ಇಂಥ ಅನಿಷ್ಟವಾದ ಕಾನೂನನ್ನ ಜಾರಿಗೆ ತಂದ್ರಿ ಸರ್ಕಾರದವರು? ನಿಮಗೆ ಜ್ಞಾನ ಇರಲಿಲ್ವಾ?
ರೈತರ ಜೊತೆ ಚರ್ಚೆ ಮಾಡಬೇಕು, ವಿಧಾನಸಭೆ ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡಬೇಕು, ಒಂದು ಕಾನೂನು ತರಬೇಕಾರೆ ಅದು ಡೆಮೊಕ್ರೆಟಿಕ್ ಆಗಿರಬೇಕು ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ಇಂಥದ್ದೇ ಸಂದರ್ಭ ಬಳಕೆ ಮಾಡಿದ್ರಿ? ಜನರೆಲ್ಲ ಬಾಯಿ ಕೊಟ್ಕೊಂಡು ಸುಮ್ಮನೆ ಇರುವಾಗ ನೀವು ಇಂಥ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತರ್ತೀರಿ. ಪಾರ್ಲಿಮೆಂಟಲ್ಲಿ ಇದ್ದಕ್ಕಿದ್ದಂಗೆ ವಿರೋಧ ಪಕ್ಷಗಳ ಚರ್ಚೆಗೆ ಅವಕಾಶ ಇಲ್ಲದಲ್ಲೇ ತಾವು ಜಾರಿಗೆ ತರ್ತೀರಿ ಅಂದರೆ ಇದು ಡೆಮಾಕ್ರಸಿನಾ? ಹೇಳಿ. ಇದು ಅನ್ಯಾಯದ ಕಾನೂನು. ಇದು ಯಾರೋ ಅದಾನಿ ಅಂಬಾನಿ ಮನೆಯಲ್ಲಿ ತಯಾರಾದಂಥ ಬಿಲ್ಗಳನ್ನು ತಂದು ನೀವು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡ್ತಿರಲ್ಲ, ಇದು ಸರಿಯಾದಂಥ ನೀತಿ ಅಲ್ಲ. ಇದು ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಈಗ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮತ್ತೆ ಒಂದು ಮಾತನ್ನ ಹೇಳಿದ್ರು, ಯಾವುದೇ ರೀತಿಯ ಅಭಿವೃದ್ಧಿ ಆಗಬೇಕು ಆದ್ರೆ ಅದು ಸುಧಾರಣೆ ಆಗಬೇಕು ಅನ್ನೋದಾದ್ರೆ ತಿದ್ದುಪಡಿಗಳ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಮಾತ್ರ ಅವೆಲ್ಲವೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇದೆ. ತಿದ್ದುಪಡಿಯಿಂದ ಎಷ್ಟೋ ದಶಕಗಳ ಎಷ್ಟೋ ಶತಮಾನಗಳ ಕಾಯ್ದೆಗಳನ್ನ ಇಟ್ಕೊಂಡು ಈಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಸೊ ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಹೌದಮ್ಮ, ಈಗ ನಾವೇನು ಹೇಳ್ತೀವಿ, ಅಭಿವೃದ್ಧಿ ಆಗಬೇಕು ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳೇ ಅದ್ರ ಕೆಳಗಡೆ ರೈತರ ಹಾಳಾಗಬೇಕಾ? ಇದು ಬಹಳ ಮುಖ್ಯವಾಗಿ ತಾವು ಆಲೋಚನೆ ಮಾಡಬೇಕಾಗಿರೋದು. ತಾವು ಒನ್ ಇಂಡಿಯಾ ಒನ್ ಮಾರ್ಕೆಟ್ ಅಂತ ಹೇಳಿ APMCದು ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನೀವು ಪ್ರಧಾನಮಂತ್ರಿ ಆದ ಮೇಲೆ ಜಾರಿಗೆ ತಂದ್ರಿ ಕಳೆದ ಸರ್ಕಾರದಲ್ಲಿ. ಒನ್ ಮಾರ್ಕೆಟ್ ಅಂತ ಹೇಳಿ, ಒನ್ ಇಂಡಿಯಾ ಒನ್ ಮಾರ್ಕೆಟ್ ಅಂತ ಹೇಳಿ ನೀವು ಒನ್ ಇಂಡಿಯಾ ಕೆಳಗಡೆ ಮಾರ್ಕೆಟನ್ನು ಇವತ್ತಿನ APMC ಕಾನೂನನ್ನು ಜಾರಿಗೆ ತರೋದ್ರ ಮೂಲಕ ಒನ್ ಇಂಡಿಯಾ 1 ಲಕ್ಷ ಮಾರ್ಕೆಟ್ ಮಾಡಕ್ಕೆ ಹೊರಟಿದ್ರಿ. ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಇದನ್ನು ಅವಕಾಶವನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಏನು APMC ಕಾಯ್ದೆ ಅವ್ರಿಗೆ ಅಪ್ಲೈ ಆಗೋದಿಲ್ಲ, ಅದ್ರ ಕೆಳಗಡೆ ಅವ್ರು ಬರೋಂಗಿಲ್ಲ ಅಂತೇಳಿ ಮಾಡಿ 1 ಲಕ್ಷ ಮಾರ್ಕೆಟನ್ನು ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ನಿಮ್ಮ ಕಾನ್ಸೆಪ್ಟಾ? ನಿಮ್ಮ ಕಾನೂನಿಗೆ ನಿಮ್ಮ ಮಾತಿಗೆ ವಿರುದ್ಧವಾದ ನೀತಿಗಳನ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರಿನಾ? ಈಗ ಒಂದ್ ಕಡೆ ಸಭೆಗಳು ಕೂಡ ನಡೀತಾ ಇದೆ. 5 ಸಭೆ ಫೇಲ್ಯೂರ್ ಆಗಿದೆ, 6ನೇ ಸಭೆ ಆದ್ರೂ ಸಕ್ಸಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆಯಾ ನಿಮ್ಗೆ? ಇಲ್ಲ, ಯಾಕಂದ್ರೆ ಈ ಸಭೆ ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿ ಅನೌನ್ಸ್ ಮಾಡಬೇಕು, ನಾವು ವಿಡ್ರಾ ಮಾಡಿದೀವಿ, ನೆಕ್ಸ್ಟ್ ಪಾರ್ಲಿಮೆಂಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತೇಳಿ. ಅದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ನಮ್ಗೆ. ಈ ಭಾರಿ ನಾಜೂಕಾಗಿ ಬಹಳ ಇದನ್ನ ರೈತರನ್ನ ದಾರಿ ತಪ್ಪಿಸುವಂತ ಮಾತುಕತೆಗಳಿಂದ ಅವಶ್ಯಕತೆ ಇಲ್ಲ. ರೈತರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಈ ಸರ್ಕಾರ ನಮ್ಮ ದಾರಿ ತಪ್ಪಿಸೋದಕ್ಕೆ ಇದು ಮಾಡ್ತಾರೆ ಅಂತೇಳಿ. ಹಾಗಾಗಿ ನೇರವಾಗಿ ಆ ಕಾನೂನುಗಳನ್ನು ವಿಡ್ರಾ ಮಾಡಿ ಡೆಮೊಕ್ರೆಟಿಕ್ ಸಿಸ್ಟಮ್ಸ್ ಒಳಗಡೆ ಎಲ್ಲ ಚರ್ಚೆ ಮಾಡಿಕೊಂಡು ಆ ರೈತರ ಅಭಿಪ್ರಾಯ ತಗೊಂಡು ನಂತರ ನೀವು ಕಾನೂನು ಮಾಡೋದಕ್ಕೆ ಬರಬೇಕು. ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಪ್ಪಂದ ಇಲ್ವೇ ಇಲ್ಲ, ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ತಿದ್ದುಪಡಿಗಳನ್ನ ಮಾಡೋಣ ಇದರಲ್ಲಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದಕ್ಕೆ ಕೂಡ ಒಪ್ಪಿಗೆಯನ್ನ ಕೊಡುವಂತಹ ಪ್ರಯತ್ನಗಳೇನಾದ್ರೂ ಆಗುವ ಚಾನ್ಸ್ ಇದೆ ಅಥವಾ ಇಲ್ಲ ಎಲ್ಲವೂ ಕೂಡ ಚೇಂಜ್ ಆಗ್ಲೇಬೇಕು ಅನ್ನೋದಾ? ಅಂದ್ರೆ ಅದು ಬರೀ ಬೂಟಾಟಿಕೆಯ ಮಾತಾಗಿದೆ. ಕಾನೂನಿನಲ್ಲಿ ನಿಮಗೆ ಈ ಕಾಯ್ದೆ ಕೆಳಗಡೆ ಇಂತಿಂಥ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಇಲ್ಲ ಅಂತೇಳಿ ಕಾನೂನು ಮಾಡಿ ನಾವು ಅಯ್ಯೋ ನಿಮ್ಗೆಲ್ಲ ಹಂಗೆ ಇಟ್ಟಿರ್ತೀವಿ, ನಿಮ್ಗೆಲ್ಲ ಫಸ್ಟ್ ಕ್ಲಾಸ್ ಊಟ ಹೊಟ್ಟೆ ತುಂಬಾನೇ ಕೊಡ್ತೀವಿ ಅಂತ ಅಂದ್ರೆ ಇದು ಮಾತು ಸುಳ್ಳಾಗುತ್ತೆ. ಇದು ಕಾಯ್ದೆ ಒಂದು ಮಾಡಿ ಸುಮ್ಮನೆ ನೆಪ ಮಾತ್ರಕ್ಕೆ ಒಂದು ಮಾತಾಡಿದರೆ ತಪ್ಪಾಗುತ್ತೆ. ಮೊದಲು ಈ ಕಾಯ್ದೆಯನ್ನು ತಗೊಂಡ್ಬಿಡ್ರಿ. ಅಂದರೆ ಈ ಎಸೆನ್ಷಿಯಲ್ ಕಮಾಂಡಿಟಿ ಕೆಳಗಡೆ ರೈತರ ಏನು ಉತ್ಪನ್ನಗಳಿದೆ, ಬೇಳೆಕಾಳುಗಳು, ಎಣ್ಣೆಕಾಳುಗಳು, ತೃಣಧಾನ್ಯಗಳು, ಈರುಳ್ಳಿ, ಆಲೂಗಡ್ಡೆ, ಇದಕ್ಕೆ ಯಾವುದಕ್ಕೂ ಬೆಂಬಲ ಬೆಲೆ ಇಲ್ಲ. ಅದಕ್ಕೆ ಕಾರ್ಪೊರೇಟ್ ಕಂಪನಿಗಳು ಕೊಡ್ತದೆ, ಅವರಿಗೆ ಹೆಚ್ಚು ಲಾಭ ಬರ್ತದೆ, ಮಾರ್ಕೆಟನ್ನು ಅವರು ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ತಾರೆ, ಅದರಿಂದ ನಿಮಗೂ ಲಾಭ ಕೊಡ್ತಾರೆ. ಅಂದರೆ ಅವನಿಗೇನು ಗಾಚಾರನ ನಮಗೆ ಲಾಭ ಕೊಡೋಕ್ಕೆ? ನೀವೇ ಕೊಡೋಕ್ಕಾಗೋದಿಲ್ಲ ರೈತನಿಗೆ ಲಾಭ, ಕಾರ್ಪೊರೇಟ್ ಕಂಪನಿಗೆ ಯಾಕೆ ನಮ್ಮನ್ನ ಜೋಡಿಸ್ತೀರಿ? ತಗೊಂಡೋಗಿ ನಮ್ಮನ್ನು ಬಿಟ್ಬಿಡಿ, ಅವನ ಜೊತೆ ಯಾಕೆ ತಗೊಂಡೋಗಿ ತಗಲಾಕ್ತಾರೆ? ನೀವೇನಾರ ಮಾಡಂಗಿದ್ರೆ ಮಾಡಿ, ಇಲ್ಲದೆ ಇದ್ರೆ ಬಿಟ್ಬಿಡಿ ಅನ್ನೋದು ನಮ್ದು ಆರ್ಗ್ಯುಮೆಂಟ್. ಈಗ ಈ ತರದೆಲ್ಲ ರೀತಿಯ ಗೊಂದಲಗಳು ಕೂಡ ಇದೆ. ಅಂದ್ರೆ ಈಗ ರೈತರಲ್ಲೇ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ರೈತರಿಗೆ ತಪ್ಪು ಮಾಹಿತಿ ಸಿಗ್ತಾ ಇದೆ ಅನ್ನುವಂಥ ಮಾತುಗಳಿಗೆ ಕೇಳಿ ಬರ್ತಾ ಇದೆ ಅಂತ ಹೇಳಿ ನೀವಿದನ್ನು ಒಪ್ಕೊಳ್ತೀರಾ?
ನೋಡಿ, ಯಾವ ತಪ್ಪು ಮಾಹಿತಿಯೂ ಇಲ್ಲ. ಅವರು ತಪ್ಪು ಮಾಡಿದವರು ತಪ್ಪು ಮಾಹಿತಿಗಳನ್ನ ಬಿತ್ತುತ್ತಾ ಇದ್ದಾರೆ. ಯಾರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಕಾರ್ಪೊರೇಟ್ MNCಗಳನ್ನ ಸಂತೈಸೋದಕ್ಕೆ ಇವರು ಕಾನೂನು ಮಾಡಿದರೋ, ರೈತರನ್ನ ದಿವಾಳಿ ಮಾಡೋದಕ್ಕೆ ಮಾಡಿದರೋ, ಆ ತಪ್ಪನ್ನ ಇವರು ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಆಗ ಆಗ್ತಾ ಇದೆ, ನಾವು ನಿಮ್ಮ ಪರ ಇದ್ದೀವಿ. ಆದ್ರೆ ಇದುವರೆಗೆ ಯಾಕೆ ಮಾಡಿಲ್ಲ? ಕೂತ್ಕೊಳ್ಳಿ, ಎದುರುಗಡೆ ಚರ್ಚೆ ಮಾಡೋನ್ ಬನ್ನಿ. ಅದನ್ನ ಬಿಟ್ಬಿಟ್ಟು ನೀವು ಕಾನೂನು ಮಾಡಿಬಿಟ್ಟು ಇದರಿಂದ ತೊಂದರೆ ಆಗಲ್ಲ ಅಂದ್ರೆ ಇದನ್ನ ನಾವು ಕೇಳೋದಕ್ಕೆ ತಯಾರಿಲ್ಲ. ಮೊದಲು ವಾಪಸ್ ತಗೊಳ್ರಿ, ಆಮೇಲೆ ಮಾತಾಡೋಣ. ಚಂದ್ರಶೇಖರ್ ಅವರೇ, ಹಲವು ದಿನಗಳಿಂದಲೂ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ. ಈಗ ಹರಿಯಾಣ ಆಗಿರಬಹುದು ಅಥವಾ ಪಶ್ಚಿಮ ಬಂಗಾಳ ಆಗಿರಬಹುದು, ಉತ್ತರ ಪ್ರದೇಶದಿಂದ ರೈತರು ತೆರಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಕರ್ನಾಟಕದಿಂದ ನೋಡಿದ್ರೆ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಅನ್ನಿಸ್ತಾ ಇಲ್ವಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ನೈತಿಕ ಬೆಂಬಲವನ್ನು ಕೊಟ್ಟರು ಕೂಡ ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಇಲ್ಲಮ್ಮ, ನಾನು 4 ದಿವಸ ಅಲ್ಲಿ ಇದ್ದೀನಿ, ಆ ಚಳುವಳಿಯಲ್ಲಿ ಭಾಗವಹಿಸಿದ್ದೀನಿ. ನಾವು ಮುಂಚೆನೆ ತೀರ್ಮಾನ ಮಾಡಿದ್ವಿ ಆಲ್ ಇಂಡಿಯಾ ಮಟ್ಟದಲ್ಲಿ. ದಕ್ಷಿಣ ಭಾರತದವರು ಈ ಚಳಿಗಾಲದಲ್ಲಿ ದೆಹಲಿಯಲ್ಲಿ ಬಂದು ಚಳುವಳಿಯಲ್ಲಿ ಭಾಗವಹಿಸೋದು ಸ್ವಲ್ಪ ವ್ಯತಿರಿಕ್ತ ವಾತಾವರಣ. ಉತ್ತರ ಭಾರತದ ರಾಜ್ಯಗಳು ನೀವು ಮುಂದಾಗಬೇಕು, ನಂತರದಲ್ಲಿ ನಾವು ಚಳುವಳಿಯನ್ನ ಫಾಲೋಅಪ್ ಮಾಡ್ತೀವಿ ಅನ್ನೋದನ್ನ ನಾವು ಮುಂಚೆನೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಉತ್ತರ ರಾಜ್ಯಗಳು ಏನಿದಾವೆ ಅವು ದೆಹಲಿಯನ್ನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತೀರ್ಮಾನವನ್ನ ನೀಡಿದ್ವಿ. ಅದರ ಪ್ರಕಾರ ಮಾಡಿದ್ರು. ನಾನು ಕೂಡ ಪ್ರಾರಂಭದಿಂದ 4 ದಿವಸ ಅಲ್ಲಿ ಇದ್ದೀನಿ, ಈ ಎಲ್ಲ ಚಟುವಟಿಕೆಗಳ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ಅದೇ ಕಾರಣಕ್ಕೆ ಇಡೀ ದೇಶಾದ್ಯಂತ ತೀರ್ಮಾನವನ್ನ ಕೈಗೊಂಡು ಈಗ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ರೈತರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ತಮ್ಮ ಏನು ಸರ್ಕಾರ ತಂದಿದ್ಯೋ ಕಾನೂನುಗಳದು, ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಈಗ ರೈತ ಚಳುವಳಿಯ ಮೂಲಕ ಏನು ಚರ್ಚೆಗೆ ಒಳಪಡಿಸಿದ್ವಿ, ಈಗ ರೈತರಿಗೆ ಅದರ ಅರಿವು ಆಗ್ತಾ ಇದೆ. ಓಕೆ, ಈಗ ರೈತರಿಗೆ ಇದರ ಬಗ್ಗೆ ಅಂದ್ರೆ ನೀವು ಈಗ ಹೇಳಿದ್ರಿ ಅಂದ್ರೆ ನಾವು ಚಳವಳಿಗಳ ಮೂಲಕ ತಿಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ. ಎಷ್ಟೋ ಜನ ರೈತರೇ ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ನಾವು ದುಡಿಬೇಕಾಗತ್ತೆ ಅಂತ ಹೇಳಿ. ಒಂದು ರೀತಿಯಲ್ಲಿ ಇದರ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಯ್ತಾ? ಅಂದ್ರೆ ಈಗ ಕೆಲವು ಸಂಘಟನೆಗಳು ಇಲ್ಲ ಚೆನ್ನಾಗಿದೆ ಅಂತ ಹೇಳುವವರು ಕೂಡ ಇದ್ದಾರೆ. ನಮ್ಮ ಹತ್ರ ಮಾತನಾಡುವವರೇ ಹೇಳ್ತಾ ಇದ್ರು ಇಲ್ಲ ಅದ್ರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಒಳ್ಳೇದಾಗತ್ತೆ ಅನ್ನುವಂಥ ಮಾತಿದೆ ಅಂತ. ಜನರಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತಾ? ಏನಿಲ್ಲಮ್ಮ, ನಮಗೆ ನಿಖರವಾಗಿದೆ, ಸ್ಪಷ್ಟವಾಗಿದೆ. ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ರೈತನ ವಿರುದ್ಧವಾದ್ದು. ಇದನ್ನ ಪಕ್ಷದ ಅಭಿಮಾನಿಗಳು, ಯಾವುದೋ ಪ್ರಧಾನಮಂತ್ರಿಯ ಅಂಧಾಭಿಮಾನಿಗಳು ಇದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ ಬಿಟ್ರೆ ರೈತರು ಯಾರು ಕೂಡ ಇದನ್ನ ಪರವಾಗಿ ಯಾರು ಮಾತಾಡೋದಿಲ್ಲ. ರೈತರಾದಂಥವ್ರಿಗೆ ತಿಳುವಳಿಕೆ ಇಲ್ಲದ ಕಾರಣಕ್ಕೆ ಅವರು ಗೊತ್ತಿಲ್ಲ ಅಂತಾರೆ. ಗೊತ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದನ್ನ ತಿರಸ್ಕಾರ ಮಾಡ್ತಾರೆ. ಇವತ್ತಿನ ಬಂದ್ ಸಕ್ಸಸ್ ಆಗುತ್ತೆ 100% ಅಂತ ಹೇಳ್ತೀರಾ ಹೇಗೆ? ಕೊಡಿ ಹೇಳಿ ಚಂದ್ರಶೇಖರ್ ಅವರೇ. ನೋಡಿ, ಇದು ಅನಿವಾರ್ಯತೆ ಇದೆ, ರೈತರು ಸಕ್ಸಸ್ ಮಾಡ್ತಾರೆ. ಅಕಸ್ಮಾತ್ ಕೆಲವು ಸಂದರ್ಭಗಳಲ್ಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇಲ್ಲಾಗಿಲ್ಲ ವಾಹನಗಳು ಓಡಾಡ್ತಾ ಇದೆ ಅಂದ್ರೆ ಈಗ ನಾವು ಸರ್ಕಾರಿ ಸಂಸ್ಥೆಗಳನ್ನ ನಾವು ಹಿಂಸಾ ರೂಪಕ್ಕೆ ಇಳಿದು ಬಂದ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕೆ ನಾಗರಿಕರು ಇದಕ್ಕೆ ಸ್ಪಂದಿಸಬೇಕು, ನಾಗರಿಕರು ಇದರ ಬಗ್ಗೆ ಜವಾಬ್ದಾರಿ ಹೊರಬೇಕು. ಅನ್ನದಾತರ ಕಷ್ಟಕ್ಕೆ ನೀವು ನೆರವು ನೀಡಬೇಕು. ಈ ಬಂದಕ್ಕೆ ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಸಹಕಾರ ನೀಡಿ ಅಂತ ಬೆಂಗಳೂರಲ್ಲಿ ಮನವಿ ಮಾಡ್ತಾ ಇದೀವಿ. ರೈತರ ಮಕ್ಕಳೇ ತುಂಬಿರ್ತಕ್ಕಂಥ ಬೆಂಗಳೂರು, ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲಾ ರೈತರ ಮಕ್ಕಳಿದ್ರಿ, ನೀವೆಲ್ಲ ಸಹಕರಿಸಿ ಅಂತೇಳಿ ಎಲ್ರಿಗೂ ನಾನು ಮನವಿ ಮಾಡ್ತೇನೆ. ನಾಳಿನ ರೂಪುರೇಷೆ ಬಗ್ಗೆ ಇವತ್ತು ಸಂಜೆ ಮೀಟಿಂಗ್ ನಡೆಸಲಾಗತ್ತಾ ಹೇಗೆ ಅಂತ ಹೇಳಿ? ಕೊನೆಯದಾಗಿ ಈಗ ಇದ್ರ ಬಗ್ಗೆ ನಾಳಿನ ಸಭೆ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಸಂದೇಶವನ್ನ ರವಾನಾ ಮಾಡಿದ್ದೀವಿ. ನಾಳೆ ಸಭೆ ಬಗ್ಗೆ ಎಲ್ಲ ಬಂದು ರೈಲ್ವೆ ನಿಲ್ದಾಣವನ್ನ, ಸಿಟಿ ರೈಲು ನಿಲ್ದಾಣವನ್ನ ಸೇರ್ತಾರೆ. ಅಲ್ಲಿಂದ ಬೆಳಿಗ್ಗೆ 11 ಗಂಟೆಗೆ ಮೆರವಣಿಗೆ ಹೊರಡುತ್ತೆ. ಓಕೆ, ಥ್ಯಾಂಕ್ ಯು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ನ್ಯೂಸ್. ವೆಲ್ಕಮ್ ಬ್ಯಾಕ್. ನೂತನವಾಗಿ ಜಾರಿಗೆ ತಂದಿರುವಂತಹ ಕೃಷಿ ಕಾಯ್ದೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯಿಸಿ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದ್ರೆ ಈ ಭಾರತ್ ಬಂದ್ಗೆ ಕರೆಯನ್ನ ನೀಡೋದಕ್ಕಿಂತ ಮುಂಚೆ ಪ್ರತಿಭಟನೆಗಳು ನಡೀತಾ ಇದ್ವು.
ಆ ಪ್ರತಿಭಟನೆಯ ಕೇಂದ್ರ ಬಿಂದುವೇ ದೆಹಲಿಯ ಸಿಂಘು ಗಡಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಳೆದ 13 ದಿನಗಳಿಂದಲೂ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿಂಘು ಗಡಿಯಲ್ಲೇ ರೈತರು ಬಿಡಾರವನ್ನ ಹೂಡಿದ್ದಾರೆ, ಅಲ್ಲೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಭಾರತ್ ಬಂದ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈ ಭಾರತ್ ಬಂದ್ಗೆ ಮುನ್ನುಡಿಯಾಗಿ ಆರಂಭ ಆಗಿದ್ದೆ ಈ ಪ್ರತಿಭಟನೆ. ಚಳಿ ಲೆಕ್ಕಿಸದೆ ಜಮಾವಣೆಗೊಂಡಿದ್ದಾರೆ ರೈತರು. ಸಿಂಘು ಗಡಿಯಲ್ಲಿ ಯಾವ ರೀತಿಯಾಗಿದೆ ಪ್ರತಿಭಟನೆಯ ಬಿಸಿ? ಸಿಂಘು ಗಡಿಯಿಂದ ನಮ್ಮ ನ್ಯೂಸ್ 18 ಲೈವ್ ಮೂಲಕ ಎಲ್ಲಾ ದೃಶ್ಯವನ್ನ ಚಿತ್ರಣವನ್ನ ನಿಮ್ಮ ಮುಂದಿಡ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಸಿಂಘು ಗಡಿಯಲ್ಲಿ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿದೆ ಅನ್ನೋದನ್ನ. ದೆಹಲಿಯ ಸಿಂಘು ಗಡಿಯಲ್ಲಿ ಧರಣಿಯನ್ನ ಈಗಾಗಲೇ ಕೂರಲಾಗಿದೆ. ಹಲವು ದಿನಗಳಿಂದಲೂ ಪ್ರತಿಭಟನೆ ನಡೀತಾ ಇದೆ. ಅಲ್ಲೇ ಬಿಡಾರವನ್ನ ಹೂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾಯ್ದೆಯನ್ನ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಪ್ರತಿಭಟನಾಕಾರರಿಗೆ ಹೇಳಿದಂತಹ ಒಂದೊಂದು ಪದಗಳು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋದಿಲ್ಲ, ರೈತರ ಮೇಲೆ ಪ್ರತಿಭಟನಾಕಾರರಿಗೆ ಬೇರೆ ಬೇರೆ ರೀತಿಯಾದಂತಹ ದೇಶದ್ರೋಹಿಗಳು ಅನ್ನುವಂತಹ ಮಾತನ್ನ ಹೇಳಲಾಗ್ತಾ ಇದೆ ಅನ್ನುವಂತಹ ನೋವು ಕೂಡ ಅವರಲ್ಲಿ ಕಾಣಿಸಿಕೊಂಡಿತ್ತು. ಪ್ರತಿಭಟನೆ ಈಗ ನಡೀತಾ ಇರುವಂತಹ ದೃಶ್ಯಗಳನ್ನ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಅಲ್ಲಿ ಯಾವ ರೀತಿಯ ಪ್ರತಿಭಟನೆ ನಡೀತಾ ಇದೆ, ಯಾವ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಹಲವು ದಿನಗಳಿಂದಲೂ ಕೂಡ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರತಿಭಟನೆಯ ಸ್ವರೂಪ ಹೇಗಿದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಕೊಟ್ಟಿದ್ದಾರೆ, ನೋಡೋಣ. ವಿವಾದಾತ್ಮಕ ಕೃಷಿ ಮಸೀದುಗಳನ್ನ ವಾಪಸ್ ಪಡ್ಕೊಳ್ಬೇಕು ಕೇಂದ್ರ ಸರ್ಕಾರ ಅಂತೇಳಿ ಇಡೀ ದೇಶಾದ್ಯಂತ ರೈತರು ಇವತ್ತು ಭಾರತ್ ಬಂದ್ ಅನ್ನ ನಡೆಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ದೆಹಲಿಯ ಗಡಿಯಲ್ಲಿ ಸಿಂಘು ಎನ್ನುವಂತಹ ಪ್ರದೇಶದಲ್ಲಿ ನಡೀತಿರುವಂತಹ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ನಾನೀಗ ಸಿಂಘು ಗಡಿಯಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಹ್ಲಾದ್ ಅವರು ಇಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸ್ತಿದ್ದಾರೆ. ಏನಂತಂದ್ರೆ ಈ ಸಿಂಘು ಗಡಿಗೆ ಇಡೀ ದೇಶಾದ್ಯಂತ ಬೇರೆ ಬೇರೆ ಭಾಗದಿಂದ ರೈತರು ಬಂದಿದ್ದಾರೆ. ಆದ್ರೆ ಹತ್ತಿರ ಇರುವಂತಹ ಪಂಜಾಬ್ ಮತ್ತು ಹರಿಯಾಣದಿಂದ ಸಹಜವಾಗಿ ಹೆಚ್ಚಿನ ಸಂಖ್ಯೆಯ ರೈತರು ಬಂದಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಿದ್ದೀವಿ ಡೇರೆಗಳು ಮತ್ತೆ ಅವರು ಟ್ರ್ಯಾಕ್ಟರ್ಗಳಲ್ಲಿ ಅಥವಾ ಕ್ಯಾಂಟರ್ಗಳಲ್ಲಿ ಬಂದು ಡೇರೆಗಳನ್ನು ಹಾಕೊಂಡು ಇಲ್ಲಿ ಕಳೆದ 13 ದಿನಗಳಿಂದ ಸತತವಾಗಿ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ದೆಹಲಿನಲ್ಲಿ ಈಗ ತುಂಬಾ ಚಳಿ ಇದೆ. ಆ ಚಳಿ ನಡುವೆ 13 ದಿನ ಚಳಿಯನ್ನ ಲೆಕ್ಕಿಸದೆ ತಮ್ಮ ಹೋರಾಟ ಯಶಸ್ವಿ ಆಗಲೇಬೇಕು. ಮತ್ತೆ ಕೇಂದ್ರ ಸರ್ಕಾರ ಈ ವಿವಾದಾತ್ಮಕ ಕೃಷಿ ಕಾನೂನುಗಳನ್ನ ವಾಪಸ್ ತೆಗೆದುಕೊಳ್ಳಲೇಬೇಕು ಅಂತೇಳಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈಗಾಗಲೇ ಇಲ್ಲಿ ಜೀವಹಾನಿ ಆಗಿದೆ. ಮತ್ತೆ ಕೇಂದ್ರ ಸರ್ಕಾರ ಜೊತೆಗೆ ಮಾತುಕತೆಗಳಾಗಿವೆ. ಸಾವಿರಾರು ಸಂಖ್ಯೆಯ ರೈತರು ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ ನಾವೀಗ ಆ ಸಿಂಘು ಗಡಿಯ ಬಾರ್ಡರ್ ನಲ್ಲಿ ಅಂದ್ರೆ ಇಲ್ಲಿ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದಿದ್ದಾರೋ ಅಲ್ಲಿದ್ದೀವಿ. ಇಲ್ಲಿ ಒಂದಷ್ಟು ಚಿತ್ರಣ ಇದೆ. ದಿನಗಳಿಂದ ಇಲ್ಲೇ ಠಿಕಾಣಿ ಹೂಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಸಂಗತಿ ಅಂದ್ರೆ 13 ದಿನದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರು ಕೂಡ ರೈತರು ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗಲೂ ಕೂಡ ಈ ಶಾಂತಿಯುತವಾದಂತಹ ಪ್ರತಿಭಟನೆ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ಪ್ರಹ್ಲಾದ್ ಜೊತೆ ಧರಣೀಶ್ ಬುಕ್ಕಿಂಕೆರೆ, ನ್ಯೂಸ್ 18 ಸಿಂಘು ಗಡಿಯಿಂದ. ವೆಲ್ಕಮ್ ಬ್ಯಾಕ್. ರೈತ ಸಂಘಟನೆಯವರು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ ಈಗ 8:45 ಆಗ್ತಾ ಇದೆ. ಈ ಹೊತ್ತಿಗೆ ಸ್ವಲ್ಪ ಕಾವನ್ನ ಪಡೆದುಕೊಳ್ತಾ ಇದೆ. ಇನ್ನು ಕೆಲವು ಸಮಯ ಕಳೆದಂತೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅನ್ನೋದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಪ್ರತಿಭಟನೆಗಳು ಆರಂಭ ಆಗಿದೆ ಬೆಳಗ್ಗೆ 6 ಗಂಟೆಯಿಂದಲೇ. ಹಾಗಾದ್ರೆ ಈ ಪ್ರತಿಭಟನೆ ಯಾಕೆ? ಈ ಕಾಯ್ದೆಯಿಂದ ನಿಜವಾಗ್ಲೂ ಪ್ರಯೋಜನ ಇದೆಯಾ ಇಲ್ವಾ? ಯಾವ ರೀತಿಯ ಗೊಂದಲ ಇದೆ? ಹೀಗೆ ಸಾಕಷ್ಟು ಅನುಮಾನಗಳು ಎಲ್ಲರಲ್ಲೂ ಕೂಡ ಇದೆ. ಒಂದ್ ಕಡೆ ಸರ್ಕಾರ ಇದು ರೈತರಿಗಾಗಿಯೇ ಮಾಡಿರುವಂತಹ ಒಂದು ಕಾಯ್ದೆ ಅಂತ ಹೇಳ್ತಾ ಇದ್ರೆ, ಇದು ನಮ್ಗೆ ಮರಣ ಶಾಸನ ಅಂತ ರೈತರು ಹೇಳ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಪ್ರೊಫೆಸರ್ MG ಹೆಗ್ಡೆ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್. ಹಾಗೇನೆ ಈ ಒಂದು ಕಾಯ್ದೆಯ ವಿರುದ್ಧ ಹೋರಾಟವನ್ನ ಮಾಡ್ಲಾಗ್ತಾ ಇದೆ. ಈ ಕಾಯ್ದೆಯ ಬಗ್ಗೆ ಸಾಧಕ ಬಾಧಕಗಳನ್ನ ಮಾತನಾಡೋದಾದ್ರೆ MG ಹೆಗ್ಡೆ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾದ್ರೆ ಈಗಾಗಲೇ ಈ ಒಂದು ಕಾನೂನು ನಮಗೆ ಒಳ್ಳೆಯದಲ್ಲ, ಮರಣ ಶಾಸನ ಅಂತ ಹೇಳ್ತಾ ಇದ್ದಾರೆ ರೈತರು. ಆದ್ರೆ ಸರ್ಕಾರ ಹೇಳ್ತಾ ಇದೆ ಒಳ್ಳೆಯ ಕಾನೂನು ಅಂತ ಹೇಳಿ. ಏನ್ ಹೇಳಕ್ ಬಯಸ್ತೀರಿ? ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಪ್ರೊಫೆಸರ್ MG ಹೆಗ್ಡೆ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡೋಣ.
ಟೈರ್ಗೆ ಬೆಂಕಿ ಹಚ್ಚಿ ಅನೇಕ ಕಡೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ವಿನೂತನವಾದ ಪ್ರತಿಭಟನೆಗಳು ನಡೀತಾ ಇದೆ. ರೈತ ಸಂಘಟನೆಯವರು ಕರೆ ಕೊಟ್ಟಂತಹ ಈ ಒಂದು ಭಾರತ ಬಂದ್ಗೆ ಅನೇಕ ಸಂಘಟನೆಯವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಸಂಘಟನೆಯವರು ರೈತರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ರೈಲುಗಳನ್ನ ನಿಲ್ಲಿಸಿ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ, ಬಸ್ಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಿಂಗು ಗಡಿಯಲ್ಲಿ ಕಳೆದ 13 ದಿನಗಳಿಂದಲೂ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಂತಿಯುತವಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ಬೆಂಗಳೂರಿನ ಕತೆ ನೋಡೋದಾದ್ರೆ ಬೆಂಗಳೂರಲ್ಲಿ ಈಗ 9:30ಯಿಂದ ಪ್ರತಿಭಟನಾ ರ್ಯಾಲಿಗಳು ಆರಂಭ ಆಗತ್ತೆ. ಹಾಗಾದ್ರೆ ಈ ಒಂದು ಕಾಯ್ದೆಯ ನಿಜವಾಗ್ಲೂ ಕೂಡ ರೈತರಿಗೆ ಮರಣ ಶಾಸನನ, ಈ ಕಾಯ್ದೆಯಿಂದ ರೈತರಿಗೆ ಉಪಯೋಗ ಆಗೋದಿಲ್ವಾ, ಇದರ ಸಾಧಕ ಬಾಧಕಗಳು ಏನೇನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಪ್ರೊಫೆಸರ್ MJ ಹೆಗ್ಡೆ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಒಂದು ಪ್ರತಿಭಟನೆ ಈಗಾಗಲೇ ಭಾರತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಕೃಷಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಹೇಳ್ತಾ ಇದೆ ಅತ್ಯುತ್ತಮವಾದಂತಹ ಕಾನೂನು ರೈತರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಆದ್ರೆ ರೈತರು ಹೇಳ್ತಾರೆ ನಮ್ಮ ಪಾಲಿಗೆ ಇದು ಮರಣ ಶಾಸನ ಅಂತ ಹೇಳಿ. ಸಾಧಕ ಬಾಧಕಗಳನ್ನ ನೋಡೋದಾದ್ರೆ ನೋಡಿ, ಈ ಕಾಯ್ದೆ ರೈತರ ವಿರೋಧಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇದು ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿದೆ. ಇದರಲ್ಲಿ ಈಗ ಅವ್ರು ಹೇಳುವುದೇನು ಮೂಲಭೂತವಾಗಿ ಎಪಿಎಂಸಿಯಲ್ಲಿ ಕಮಿಷನ್ ದಂಧೆಕೋರನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ಈ ಕಾನೂನನ್ನ ತಂದಿದ್ದೇವೆ ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಎಲ್ಲಿ ಬೇಕಾದ್ರೂ ರೈತರು ಮಾರಲಿಕ್ಕೆ ಅವಕಾಶ ಕೊಡ್ತೇವೆ ಹೇಳುವಂತದ್ದು ಎ ಮೇಜರ್ ಸ್ಲೋಗನ್ ಆಫ್ ದ ಆಕ್ಟ್. ಈಗ ಇಲ್ಲಿ ಪ್ರಶ್ನೆ ಉದ್ಭವಿಸುವಂತದ್ದು, ಈ ದೇಶದಲ್ಲಿ 5,000ಕ್ಕೂ ಹೆಚ್ಚು ಎಪಿಎಂಸಿ ಮಾರುಕಟ್ಟೆಗಳು ಇದೆ. ಅದಕ್ಕೆ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳು, ಶೆಡ್ಗಳು, ಗೋಡಾನ್ಗಳು, ಅಂದ್ರೆ ಎಕರೆಗಟ್ಟಲೆ ಜಾಗ ಕೋಟಿ ಲೆಕ್ಕದಲ್ಲಿದೆ. ಈಗ ನೀವು ಒಂದು ಎಪಿಎಂಸಿ ಮಾರುಕಟ್ಟೆಯನ್ನ ಬಿಟ್ಟು ಎಲ್ಲಿ ಬೇಕಿದ್ರೂ ಮಾರಬಹುದು ಅಂತಾದ್ರೆ ಎಪಿಎಂಸಿಯ ಮಾರುಕಟ್ಟೆಯ ಸ್ಥಿತಿಗತಿ ಏನಾಗ್ತದೆ ಮುಂದಿನ ದಿನಗಳಲ್ಲಿ ಹೇಳುವುದನ್ನ ನಾವು ಆಲೋಚನೆ ಮಾಡಬೇಕು. ಆ ವ್ಯವಸ್ಥೆ ಸಂಪೂರ್ಣ ನಶಿಸ್ತಾ ಹೋಗ್ತದೆ. ಯಾಕೆಂತಂದ್ರೆ ಮಲ್ಟಿನ್ಯಾಷನಲ್ ಕಂಪನಿಯವರು ಒಮ್ಮೆ ಮಾರುಕಟ್ಟೆಗೆ ಪ್ರವೇಶ ಮಾಡಿದ್ರು ಅಂದ್ರೆ ಅವರು ಒಟ್ಟಿಗೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕೋಟ್ಯಾಂತರ ರೂಪಾಯಿ ಆಸ್ತಿ ಒಂದು ದಿವಸ ಅದು ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ. ಅದನ್ನ ನಿಧಾನವಾಗಿ ಇದೇ ಕಂಪನಿಗಳು ಟೇಕ್ ಓವರ್ ಮಾಡುವಂತ ಒಂದು ಹುನ್ನಾರ. ಎರಡನೇದು, ನೀವು ಹೇಳ್ತೀರಿ ದಲ್ಲಾಳಿಗಳು ಇಲ್ಲ ಅಂತ. ಈಗ ಹೊರ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಪ್ರವೇಶ ಆಗುದಿಲ್ಲ ಅಂತ ಗ್ಯಾರಂಟಿ ಏನು? ಅಸಲಿಗೆ ಈ ಕಾನೂನಿನಲ್ಲಿ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡುವ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಇರಲೇಬಾರದು ಅಂತೇಳಿ ನಿಷೇಧವನ್ನ ಹೇರಲಾಗಿದೆಯಾ? ಇದು ನನ್ನ ಪ್ರಶ್ನೆ. ಈಗ ನೀವು ಅಲ್ಲಿ ದಲ್ಲಾಳಿಗಳು ಅಂತ ಹೇಳುದಾದ್ರೆ ಇಲ್ಲಿ ನೀವು ಹೊಸ ದಲ್ಲಾಳಿಗಳು ಪ್ರವೇಶ ಮಾಡುವಂತಿಲ್ಲ ಅಂತೇಳಿ ಕಾನೂನಲ್ಲಿ ಉಂಟಾ? ಇಲ್ಲ. ಹಾಗಿದ್ದ ಮೇಲೆ ದಲ್ಲಾಳಿಗಳು ಇಲ್ಲೂ ಎಂಟ್ರಿ ಆಗ್ತಾರಲ್ಲ. ಇದು ಅವರ ಮೊದಲನೆಯ ಘೋಷಣೆಗೆ ನನ್ನ ಉತ್ತರ. ಎರಡನೇದು ನೋಡಿ, ರೈತರು ಒಂದು 50 ಎಕರೆನೋ 100 ಎಕರೆನೋ ಕೊಟ್ಟು ಬಹುರಾಷ್ಟ್ರೀಯ ಕಂಪನಿಯೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತಾರೆ. ಒಪ್ಪಂದ ಮಾಡಿಕೊಳ್ಳುವಾಗ ಈ ದೇಶದಲ್ಲಿ ಅರ್ಧಕ್ಕರ್ಧ ರೈತರು ಅನಕ್ಷರಸ್ಥರು. ಆ ಒಪ್ಪಂದವನ್ನು ಮಾಡಿಸುವವರು ಯಾರು? ಅವರಿಗೆ ಏನು ಮಲ್ಟಿನ್ಯಾಷನಲ್ ಕಂಪನಿ ಮತ್ತು ರೈತರ ನಡುವೆ ವ್ಯವಹಾರವನ್ನು ಕುದುರಿಸುವ ಮತ್ತು ಅದನ್ನ ಜಾರಿಗೆ ತರುವಂತಹ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವುದು ಮತ್ತೆ ಸರ್ಕಾರವೇ ಒಂದು ನೋಡಲ್ ಆಫೀಸರ್ ಅನ್ನು ಮಾಡಬೇಕಾಗ್ತದೆ. ಹೌದಾ? ಈ ನೋಡಲ್ ಆಫೀಸರ್ಗಳನ್ನ ಮೂಲಕ ಅವರು ಮಾಡಬೇಕು. ನಾನು ಕೇಳ್ತಾ ಇರೋದು, ನೀವು ಆ ನೋಡಲ್ ಆಫೀಸರ್ ಹೊಸತಾಗಿ ಸೃಷ್ಟಿ ಮಾಡೋದು ಯಾಕೆ? ಎಪಿಎಂಸಿ ಅದನ್ನ ಮಾಡಬಹುದಿತ್ತಲ್ಲ. ಇದು ಎರಡನೇ ಪ್ರಶ್ನೆ. ಮೂರನೇದು, ಒಬ್ಬ ಬಡ ರೈತ ಆ ಒಪ್ಪಂದದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ ನ್ಯಾಯ ತಗೊಳ್ಳಿಕ್ಕೆ
ನಮ್ಮ ಸರ್ಕಾರಿ ಕಚೇರಿಗಳನ್ನ ನ್ಯಾಯಾಲಯಗಳನ್ನ ಅಲಿಯುವ ಶಕ್ತಿ ಈ ದೇಶದಲ್ಲಿ ರೈತರಿಗೆ ಇದೆಯಾ? ಅದು ಬಹುರಾಷ್ಟ್ರೀಯ ಕಂಪನಿಯ ಜೊತೆಗೆ. ಸೊ ಇದೆಲ್ಲವನ್ನ ನೋಡುವಾಗ ನಮಗೆ ಅನ್ನಿಸುವುದು ಇದು ಪಕ್ಕ ಒಂದು ನಿರ್ದಿಷ್ಟವಾದಂತಹ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅವರು ಏನು ಹೇಳ್ತೀರಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಂಡಿದ್ದಾರೆ, ಬ್ಲೂ ಪ್ರಿಂಟ್. ಈ ಕೃಷಿ ಕ್ಷೇತ್ರವನ್ನ ಹೇಗೆ ಆವರಿಸಿಕೊಳ್ಳುವುದು ಅಂತ. ಆ ಬ್ಲೂ ಪ್ರಿಂಟ್ಗೆ ಪೂರಕವಾಗಿ ಒಂದೊಂದೇ ಕಾನೂನುಗಳು, ಕೃಷಿ ಕಾನೂನು ಇರಬಹುದು, ಕಾರ್ಮಿಕ ಕಾಯ್ದೆಯಲ್ಲಿ ಬದಲಾವಣೆಗಳು, ವಿದ್ಯುತ್ ಶಕ್ತಿಯ ಕಾಯ್ದೆಯಲ್ಲಿ ಬದಲಾವಣೆಗಳು, ಇದು ನೀವು ಒಟ್ಟಾಗಿ ಇಟ್ಟುಕೊಂಡು ಸ್ಟಡಿ ಮಾಡಿದ್ರೆ ನಿಮಗೆ ಇದೊಂದು ದೊಡ್ಡ ಬಲೆಯನ್ನ ಹೆಣಿತಾ ಇದ್ದಾರೆ ಹೇಳುದು ಸ್ಪಷ್ಟ ಆಗ್ತದೆ. ಓಕೆ, ನಿಮ್ಮ ಹತ್ರ ನಾನು ಮಾತನಾಡಿಸ್ತೀನಿ ಪ್ರೊಫೆಸರ್ ಎಂ ಜೆ ಹೆಗ್ಡೆ ಅವರೇ. ಏನು